ಓಕೆ, ಕಂಕನವಾಡಿ ಕಬಡ್ಡಿ ವೈಭೋಗದ ಫಸ್ಟ್ ಕ್ವಾರ್ಟರ್ ಮ್ಯಾಚ್ ಕಂಕನವಾಡಿ ಬೆಳಗಾವಿ ವರ್ಸಸ್ ಸೀನಾ. ಎರಡು ಕೂಡ ಬೆಳಗಾವಿ ಇಷ್ಟ ತಂಡಗಳು. ಇಲ್ಲಿ ಒಂದು ಅದ್ಭುತವಾದ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಸೀನಾ ತಂಡದ ಸಂಜು ಅವರನ್ನ ಬಹಳ ಲೀಲಾಜಾಲವಾಗಿ ಟ್ಯಾಕಲ್ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾ ತಂಡದವರು. ಈಗ ದಾಳಿ ವಿಭಾಗದಲ್ಲಿ ಸುಧೀರ, ಬೆಳಗಾವಿ ಜಿಲ್ಲಾ ತಂಡದ ಬಲಿಷ್ಠ ಆಲ್ರೌಂಡರ್ ಸುಧೀರ ದಾಳಿ ವಿಭಾಗದಲ್ಲಿ ನಿಧಾನಗತಿಯ ಆಟವನ್ನು ಆಡ್ತಾ, ನಿಧಾನ ಪಾದ ಚಲನೆಯ ಗೇಮ್ ಅನ್ನ ಆಡ್ತಾ, ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ, ಬರೀ ಕೈಯಲ್ಲಿ ವಾಪಸ್, ಯಾವುದೇ ಅಂಕದ ಸಂಪಾದನೆ ಇಲ್ಲದ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ. ಈಗಾಗಲೇ ಸಿನ್ನಾ ತಂಡ ತಮ್ಮ ತಂಡದ ಪ್ರಮುಖ ದಾಳಿಗಾರನನ್ನ ಕಳೆದುಕೊಂಡಿದೆ. ಆತನನ್ನ ರಿವೈವ್ ಮಾಡಬೇಕಾದ್ರೆ ಇಲ್ಲಿಂದ ಅದ್ಭುತವಾದ ಆಟ ನಡೀಬೇಕು. ಒಂದು ನಿಮಿಷ. ಸತೀಶ್ ಬಸ್ ಗೋಕಾಕ್, ಬಸವೇಶ್ವರ ಹಳ್ಳಿಮಠಿ ಅಕಾಡೆಮಿ ಚಿಂಚಲಿ, ವರಮಹಾಲಕ್ಷ್ಮಿ ಮಸ್ಗುಪ್ಪಿ, ಈ ಎಲ್ಲ ತಂಡಗಳನ್ನ ರಿಪೋರ್ಟ್ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಮಸ್ಗುಪ್ಪಿ ಅಕಾಡೆಮಿ ಚಿಂಚಲಿ, ಬಸವೇಶ್ವರ ಹಳ್ಳಿಮಠಿ, ಸತೀಶ್ ಬಸ್ ಗೋಕಾಕ್ ಟೀಮ್ ಇಂದ ಬಂದು ರಿಪೋರ್ಟ್ ಮಾಡ್ಕೊಡಿ. ಇಲ್ಲಿ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ದಾಳಿ ವಿಭಾಗದಲ್ಲಿ ರಾಮಕೃಷ್ಣ, ಇಲ್ಲಿ ಒಂದು ಭರ್ಜರಿ ರೈಡ್ ಇಲ್ಲ, ಇಲ್ಲಿ ಸಂಘಟಿತವಾದ ಬಿಗಿಯಾದ ಹಿಡಿತ ಬರ್ತಾ ಇದೆ. ಒಳ್ಳೆ ಅದ್ಭುತವಾದ ಡಿಫೆನ್ಸ್ ಪ್ರದರ್ಶನ ಮಾಡ್ತಾ ಇದೆ ಇಲ್ಲಿ ಸಿನ್ನಾ ತಂಡ. 2-1 ಸಿನ್ನಾ ಪರವಾಗಿ 2-1 ಬೆಳಗಾವಿ ಜಿಲ್ಲಾ ತಂಡ. ಈತ ಬೆಳಗಾವಿ ಜಿಲ್ಲಾ ತಂಡದ ಪಾಳೆಯದಲ್ಲಿ ಬೋನಸ್ ಆನಿರೋದಿಲ್ಲ. ಇಲ್ಲಿ ಸುಗೀರರಿಂದ ಬಂದಿರತಕ್ಕಂಥ ಡೈವಿಂಗ್ ಆಂಕಲ್ ಬಹಳ ಅದ್ಭುತವಾಗಿ ಡಿಫೆನ್ಸ್ ಪ್ರದರ್ಶನ ಬರ್ತಾ ಇದೆ. ಎರಡು ಆ ಕಡೆಗೆ ಬೋನಸ್ ಆನಿದೆ. ದಾಳಿ ವಿಭಾಗದಲ್ಲಿ ಯಶವಂತ, ಬೆಳಗಾವಿ ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರ, ಬಲಬದಿಯಿಂದ ದಾಳಿಯನ್ನು ಪ್ರಾರಂಭಿಸಿದ್ದಾನೆ ಯಶವಂತ. ದಾಳಿ ವಿಭಾಗದಲ್ಲಿ ಅಕಾಡೆಮಿ ಚಿಂಚಲಿ, ಬಸವೇಶ್ವರ ಹಳ್ಳಿಮಠಿ, ಸತೀಶ್ ವರ್ಸ್ ಗೋಕಾಕ್, ಈ ಎಲ್ಲ ತಂಡದವ್ರು ಬಂದ ರಿಪೋರ್ಟ್ ಮಾಡ್ಕೋಬೇಕು. ಚಾಲಾಕ್ಷತನ ದಾಳಿಯೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸಿನ್ನಾ ತಂಡದ ಪರವಾಗಿ ಸಂಜು. ಸಂಜು ಅವರು ತಮ್ಮ ಮೊದಲ ದಾಳಿಯಲ್ಲಿ ಆಂಕಲ್ಗೆ ಬಲಿಯಾಗಿದ್ರು. ಈ ಬಾರಿ ನೋಡುವ. ಬೆಳಗಾವಿ ಜಿಲ್ಲಾ ಓನ್ಲಿ 1 ಕ್ಯಾಪ್ಟನ್ ಮಾತಾಡ್ರಿ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಎಲ್ಲಿ ಬರುವುದಂತೆ 2 ಅಂಕದ ಸಂಪಾದನ. ಎಂತ ಒಂದು ಅಮೋಘವಾದ ಅದ್ಭುತವಾದ ಆಕರ್ಷಕವಾದ ದಾಳಿ ಬರ್ತಾ ಇದೆ. ಫಸ್ಟ್ ಟೈಮ್ ಮತ್ತು ಸಿನ್ನಾ 4-2 ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ. ವಿರಾಮದ ಬಳಿಕ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸಂಜು, ಸಿನ್ನಾ ತಂಡದ ನಿರಂತರ ದಾಳಿಗಾರ, ಸಿನ್ನಾ ತಂಡದ ಬಲಗೈ, ತಂಡದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಿಧಾನಗತಿ ಆಟವನ್ನು ಆಡ್ತಾ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಈ ಕಡೆಗೆ ಬಲವಾದ ಆಂಕಲ್ ಬರ್ತಾ ಇದೆ. ಅದು ಯಾರಿಂದ? ವಿಠಲ್ ಅವರಿಂದ. ಬೆಳಗಾವಿಯ ಬಲಿಷ್ಠ ಲೆಫ್ಟ್ ಕಾರ್ನರ್ ವಿಠಲ್ ಅವರಿಂದ ಬಂದಿರತಕ್ಕಂತ ಒಂದು ಅದ್ಭುತವಾದ, ಉಮೇಶ್ ಅವರಿಂದ ಬಂದಿರತಕ್ಕಂಥ ಒಂದು ಅದ್ಭುತವಾದ ಆಂಕಲ್. ಈ ಕಡೆಗೆ ಸೂಪರ್ ಟ್ಯಾಕಲ್ ಅಕಾಡೆಮಿ ಚಿಂಚಲಿ, ಸತೀಶ್ ಗೋಕಾಕ್, ಬಸವೇಶ್ವರ ಹಳ್ಳಿಮಠಿ ಬಂದು ರಿಪೋರ್ಟ್ ಮಾಡಿ. ಸೂಪರ್ ಟ್ಯಾಕಲ್ ಆನಿದ ದಾಳಿ ವಿಭಾಗದಲ್ಲಿ ಬೆಳಗಾವಿ ಮೂಲದ ಯಶವಂತ್. ಯಾವುದೇ ಅಂಕ ಇಲ್ಲದೆ ಬರೀ ಕೈಯಲ್ಲಿ ವಾಪಸ್ಸಾಗ್ತಾ ಇದ್ದಾರೆ. ಈಗ ದಾಳಿ ವಿಭಾಗದಲ್ಲಿ ಸಿನ್ನಾ ತಂಡದ ಈ ಕಡೆ ಸೂಪರ್ ಟ್ಯಾಕಲ್ ಆಡಿದೆ ದಾಳಿ ವಿಭಾಗದಲ್ಲಿ.
ಧಾರವಾಡ ಸಾಯಿ ತಂಡದ ಪ್ರತಿಭೆ ಜೂನಿಯರ್ ನ್ಯಾಷನಲ್ ಆಡಿರ್ತಕ್ಕಂಥ ರಾಮಕೃಷ್ಣ ಅವರ ಬಂಧನ ಆಗ್ತಾ ಇದೆ. ಬಿಗಿ ಆದ ಬಂಧನಕ್ಕೊಳಗಾಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆಗ್ತಾ ಇದೆ. 2 ಅಂಕದ ಸಂಪಾದನೆ, ಇದರೊಂದಿಗೆ ಸ್ಕೋರ್ 5-4. ಸತೀಶ್ ಶಿವಸ್ ಗೋಕಾಕ್ ಅಕಾಡೆಮಿ ಚಿಂಚಲಿ ಬಸವೇಶ್ವರ ಹಳ್ಳಿಮಠಿ ಬಂದು ರಿಪೋರ್ಟ್ ಮಾಡಪ್ಪ. ಸೆಕೆಂಡ್ ರೈಡ್ ಐತಿ. ಐದು 4 ಬೆಳಗಾವಿ ಪರವಾಗಿ. ಇಲ್ಲಿ ಮತ್ತೊಂದು ಅದ್ಭುತವಾದ ಹಿಡಿತ ಬರ್ತಾ ಇದೆ. ಮೊಸಳೆ ಹಿಡಿತ, ಬಿಗಿಯಾದ ಹಿಡಿತ, ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ಸಿಂಹಾಸನದ ಆಟಗಾರ. ಗಾಳಿ ಭಾಗದಲ್ಲಿ ಮತ್ತೊಮ್ಮೆ ಯಶವಂತ್ ಆ ಕಡೆಗೆ ಸುಪಟ ಕಲಾನ್ ಇದೆ. ದಾಳಿ ಭಾಗದಲ್ಲಿ ಬೆಳಗಾವಿ ಮೂಲದ ಬಲಿಷ್ಠ ದಾಳಿಗಾರ ಯಶವಂತ್. ಯಾವುದೇ ಅಂಕದ ಸಂಪಾದನೆ ಇಲ್ಲದೆ ಬರೀ ಕೈಲಿ ಒಪ್ಸಾಗ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ದಾಳಿಯಲ್ಲಿ ಸಿನ್ಹಾ ತಂಡದ ಪರವಾಗಿ 2 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಡೋಂಟ್ ಕಾಲ್. ದಾಳಿ ಭಾಗದಲ್ಲಿ ಬಸವ ಆ ಕಡೆಗೆ ಸುಪಟ ಕಲಾನ್ ಇದೆ. ಬೆಳಗಾವಿ ಜಿಲ್ಲಾ ಮೂಲದ ಬಸವ ದಾಳಿ ಭಾಗದಲ್ಲಿ ಕಾದು ನೋಡುವ ಕ್ಷಣಗಳಲ್ಲಿ ಬಸವನ ಆಟ. ಸತೀಶ್ ಶಿವಸ್ ಗೋಕಾಕ್ ಅಕಾಡೆಮಿ ಚಿಂಚಲಿ ಬಸವೇಶ್ವರ ಹಳ್ಳಿಮಠಿ ರಿಪೋರ್ಟ್ ಮಾಡಿ. ಆಯ್ತು, ವರ್ಗ ಆಗ್ತಾ ಇದೆ. ಇಲ್ಲಿ ಸುಧೀರ್ ಅವರ ಹಿಡಿತ ಬರ್ತಾ ಇದೆ. ಬಹಳ ಬಿಗಿಯಾದ ಹಿಡಿತ, ಬಂದೋಬಸ್ತ್ ಆಗಿರ್ತಕ್ಕಂಥ ಹಿಡಿತ ಸುಧೀರ್ ಅವರ ಬರೋಕೆ. ಥರ್ಡ್ ರೈಟ್ ನೋಡ್ರಿ ಯಾವ ಟೀಮ್ನ ಯಾವ್ದ ಹಳ್ಳಿಮಟ್ಟಿ ಯಾವ್ದ ಹನುಮಂತ ಟೀಮ್ನವ್ರು ಬಂದ್ರಿ. ಅರಿಬೇಕಾದ್ರೆ ರೆಡಿ ಆಗ್ರಿ. ಎಸ್ಕೇಪ್ ಎಲ್ಲ ಚೆನ್ನಾಗಿತ್ತು, ಆದ್ರೆ ಸಪೋರ್ಟ್ ಬಹಳ ಅದ್ಭುತವಾಗಿ ಬಂದಿರೋದ್ರಿಂದ ಇದು ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಸ್ಕುಬಿ ವರ್ಸಸ್ ಹಳ್ಳಿಮಠಿ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಸ್ಕುಬಿ ಅವರು ಎಲ್ಲಿದ್ರಪ್ಪ? ಮತ್ತೆ ಸ್ಕೋರ್ ಕಡೆ ಗಮನ 7. ಮಸ್ಕುಬಿ ಕೈ ಮೇ ಮಾಡಿ. ಬೆಳಗಾವಿ ಪರವಾಗಿ 7, ಪರವಾಗಿ ರೆಡಿ ಆಗ್ರಿ. ಇದೇ ರೀತಿಯಾಗಿ ಸೂಪರ್ ಟ್ಯಾಕಲ್ ಕಂಟಿನ್ಯೂ ಆದ್ರೆ ಪಂದ್ಯ ಏನು ಡಿಫರೆನ್ಸ್ ಕಾಣಲ್ಲ. ಮತ್ತೆ ಈ ಕಡೆಗೆ ಸೂಪರ್ ಟ್ಯಾಕಲ್ ದಾಳಿ ಭಾಗದಲ್ಲಿ ಹಳ್ಳಿಮಟ್ಟಿ ಹನುಮಂತನ ಟೀಮ್ ನೋಡಪ್ಪ. ಹನುಮಂತನಲ್ರಿ ಹನುಮಂತನ ಟೀಮ್ ಮತ್ತೆ ಮುಸ್ಕುಪ್ಪಿ ಅವರ ಜಲ್ದಿ ಮ್ಯಾಚ್ ಮುಗಿದ್ರೆ ಅದು ಒಳಗಡೆ ಬರ್ಬೇಕು. ಬರ್ದಂತ ನಾವು ಹೊರಗೆ ಹಾಕ್ಬಿಡ್ತೀವಿ, ಯಾವ ಬರೋಲ್ಲ ಅಲ್ಲ. ದಾಳಿ ಭಾಗದಲ್ಲಿ ಬಸವ ಆ ಕಡೆ ಈ ಕಡೆಗೆ ನೋಡ್ರಿ ಓಡಾಡ್ತಾರೆ. ಸತೀಶ್ ಶುಗರ್ ಗೋಕಾಕ್ರವ್ರ ಅದವ್ರೆ ಇಲ್ಲ ಬಂದ್ ರಿಪೋರ್ಟ್ ಕೊಡ್ತಾರೆ. ಚಿಂಚಲಿ ಅವರ ಇಲ್ಲಿ ಬಾಸ ಕರೆಯದೈತಿ, ಯಾವ ಬಂದ್ರು ಹಿಂದಾಗ್ರೆ ಆಡ್ಸೋದಿಲ್ಲ. ಲಾಟ ಹಂಗ್ ಚೇಂಜ್ ಆಕೈತೆ, ಅದ ಲಾಟ ಐತೆ. ಎಂತ ಒಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ ಸುಧೀರ್ ಅವರಿಂದ. ಬೆಳಗಾವಿ ಮೂಲದ ಬಲಿಷ್ಠ ಆಲ್ರೌಂಡರ್ ಸುಧೀರ್ ಅವರ ತೆಕ್ಕೆಗೆ ಬಲಿ ಆಗ್ತಾ ಇದ್ದಾನೆ ಸಿನ್ಹಾ ತಂಡದ ದಾಳಿಗಾರ. ನೀವು ಒಟ್ಟ ಲೇಟ್ ಮಾಡೋಲ್ಲ, ಆಡ್ತಾರ ಆಡ್ರಿ ಆಡೋರ್ಕ ಹೋಗ್ಬಿಡ್ರ. ಏನು ಅರೇ ಇದ್ರ ಫೋನ್ ಹಸೋದೈತೆ ಐತಲ್ಲ ನಿಮ್ಗ. ಏನ್ ಬರ್ತೀರ 11:50 ಟೈಮ್. ಸತತ 2 ದಾಳಿಗಳಲ್ಲಿ ವೈಫಲ್ಯವನ್ನು ಅನುಭವಿಸಿರುವ ರಾಮಕೃಷ್ಣ ಈ ಬಾರಿ ಯಶಸ್ವಿ ಆಗ್ತಾ ಇದ್ದಾನೆ. ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕದ ತಾರೆಯ ಈಗ ಪ್ರಸ್ತುತ ಸಾಯಿ ಧಾರವಾಡ ತಂಡದಲ್ಲಿ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಿರಂತರವಾಗಿ ಈ ಪಂದ್ಯದ ಮೇಲೆ ಹಿಡಿತವನ್ನ ಕಾಯ್ದುಕೊಂಡು ಹೋಗ್ತಾ ಇದೆ ಬೆಳಗಾವಿ ಜಿಲ್ಲಾ ತಂಡ. 9-6. ಇತ್ತ ಸಿನ್ಹಾ ತಂಡದ ಪಾಲಯದಲ್ಲಿ ಕೊನೆಯ ಆಟಗಾರ ಒಬ್ಬನೇ ಒಬ್ಬ ದಾಳಿಗಾರ ಉಳಿದುಕೊಂಡಿದ್ದಾನೆ. ಈ ಕಡೆಗೆ ಬೋನಸ್. ಬೋನಸ್ ಬೋನಸ್
ನೋಡ್ರಿ ಸಮಾಧಾನ ಎಲ್ಲಾರು ಇದನ್ನ ಮಾಡ್ರಿ ಏನದ ಓಕೆ ಮ್ಯಾಚ್ ಸ್ಟಾರ್ಟ್. ದಾಳಿ ವಿಭಾಗದಲ್ಲಿ ಮತ್ತೊಮ್ಮೆ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿರುವ ದಾಳಿ ವಿಭಾಗದಲ್ಲಿ ರಾಮಕೃಷ್ಣ ದಾಳಿಯಲ್ಲಿ ಯಶಸ್ವಿ ಆಗ್ತಾ ಇದೆ. 1 ಅಂಕದ ಸಂಪಾದನೆ ಆಗ್ತಾ ಇದೆ. ಇದರೊಂದಿಗೆ 13-7 ಪಂದ್ಯ. ಇಲ್ಲೇ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಅದು ರಾಮಕೃಷ್ಣ ಅವರಿಂದ ರೈಡಿಂಗ್ ನಲ್ಲೂ ಯಶಸ್ವಿ, ಡಿಫೆನ್ಸ್ ವಿಭಾಗದಲ್ಲೂ ಕೂಡ ಯಶಸ್ವಿ. ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯ 14-7 ಅಂಕದ ಬೃಹತ್ ಮುನ್ನಡೆಯೊಂದಿಗೆ ಬೆಳಗಾವಿ ತಂಡ ನಿರಂತರವಾಗಿ ಸಾಗ್ತಾ ಇದೆ. ನಿರಂತರ ಮುನ್ನಡೆ. ತಂಡ ನೇರವಾಗಿ ಸೆಮಿಫೈನಲಿಸ್ಟ್. ಅಕಾಡೆಮಿ ಚಿಂಚ್ರಿ ಹಳ್ಳಿಮಟ್ಟಿ ಮಾಂತು ಟೀಮ್ ರಿಪೋರ್ಟ್ ಮಾಡ್ಕೊರಿ. ಅಕಾಡೆಮಿ ಚಿಂಚ್ರಿ ಮತ್ತು ಹಳ್ಳಿಮಟ್ಟಿ ಮಾಂತೇಶ್ ಟೀಮ್ ಮಾತ್ರ ರಿಪೋರ್ಟ್ ಮಾಡ್ಕೋಬೇಕು. ಈಗ ದಾಳಿ ವಿಭಾಗದಲ್ಲಿ ಓರ್ಮಹಾಲಕ್ಷ್ಮಿ ಮಸ್ಗುಪಿ ಬಸವೇಶ್ವರ ಹಳ್ಳಿಮಟ್ಟಿ ಹನುಮಾನ್ ಇದು ನಿಮಗೆ 2ನೇ ಕರೆ. ತಾವು ಸಿದ್ಧತೆಯಲ್ಲಿ ಇರಬೇಕು. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಬೆಳಗಾವಿ ಮೂಲದ ಬಲಿಷ್ಠ ದಾಳಿಗಾರ ಯಶವಂತ್. ಈ ಕಡೆಗೆ ಬೋನಸ್ ಆಫ್ ಇರುತ್ತೆ. 5 ಡಿಫೆನ್ಸ್ ಆನ್ ಇದೆ. ತಂಡ ಈಗಾಗಲೇ 7 ಅಂಕದ ಮುನ್ನಡೆಯಲ್ಲಿದೆ. ನಿಧಾನಗತಿ ಆಟವನ್ನು ಆಡ್ತಾರ ಅಥವಾ ಅಂಕಕ್ಕಾಗಿ ಹುಡುಕಾಟ ಮಾಡ್ತಾರ? ಕಾದು ನೋಡುವ ಸಮಯ ನಮ್ಮೊಂದಿಗೆ. ಅಣ್ಣ ಸ್ವಲ್ಪ ಬದಲಾವಣೆ. ಸಿದ್ದಾಪುರ ವರ್ಸಸ್ ಅಕಾಡೆಮಿ ಚಿಂಚಲಿ. ಸ್ವಲ್ಪ ಬದಲಾವಣೆ. ಸಿದ್ದಾಪುರ ವರ್ಸಸ್ ಅಕಾಡೆಮಿ ಚಿಂಚಲಿ. ಓಕೆ, ಸಿದ್ದಾಪುರ ವರ್ಸಸ್ ಅಕಾಡೆಮಿ ಚಿಂಚಲಿ ನೆಕ್ಸ್ಟ್ ಮ್ಯಾಚ್. ಬೇಗ ಸಿದ್ಧತೆಯಲ್ಲಿ ಸಿದ್ದಾಪುರ ವರ್ಸಸ್ ಅಕಾಡೆಮಿ ಚಿಂಚಲಿ. ಚಿಂಚಲಿ ಜಲ್ದಿ ಬರ್ಬೇಕು, ಮೈದಾನದಲ್ಲಿ ಬರ್ರಿ. ಸಿದ್ದಾಪುರದವ್ರು ರೆಡಿ ಇದಾರು. ಥರ್ಡ್ ರೈಟ್, ಡಿಸೈಡ್ ರೈಟ್, ಡೂ ಆರ್ ಡೈ. ದಾಳಿ ವಿಭಾಗದಲ್ಲಿ ಯಾರು? ಬಸವ. ಬೆಳಗಾವಿ ಮೂಲದ ಬಸವ ದಾಳಿ ವಿಭಾಗದಲ್ಲಿ ಥರ್ಡ್ ರೈಟ್. ಅಂಕ ತರಲೇಬೇಕಾದ ಒತ್ತಡದಲ್ಲಿ ಬಸವ. ಇಲ್ಲಿ ಜಂಪಿನ ಚೆನ್ನಾಗಿ ಬಂತು, ಆದ್ರೆ ಸಪೋರ್ಟ್ ಬಹಳ ಅದ್ಭುತವಾಗಿ ಬಂದಿದ್ರಿಂದ ಒಂದು ಟ್ಯಾಕಲ್ ಆಗ್ತಾ ಇದೆ. ಥರ್ಡ್ ರೈಟ್, ಡಿಸೈಡ್ ರೈಟ್. ಬೌಲರ್ ಬಳಿ ದಾಳಿಯಲ್ಲಿ ಸಿನ್ನಾತಳದ ಪರವಾಗಿ ಸಂಜು. ಅಂಕ ತರಬೇಕು, ಇಲ್ಲ ಅಂಕಣದಿಂದ ಅಂಕವನ್ನ ನೀಡಿ ಆಚೆಗೆ ಹೋಗಬೇಕು. ಇಲ್ಲ, ಇಲ್ಲಿ 2 ಅಂಕದ ಸಂಪಾದನೆ. ರೆಪ್ರಿಡಿಷನ್ ಇಸ್ ದ ಫೈನಲ್. ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿರ್ಣಾಯಕರ ನಿರ್ಣಯ, ಅಂತಿಮ ನಿರ್ಣಯ. ಅವರ ಕೊಟ್ಟ ನಿರ್ಣಯಕ್ಕೆ ನಾವು ಬದ್ಧರಾಗಿ ಆಟವನ್ನು ಆಡಬೇಕು. ಪ್ಲೀಸ್ ನೀವೆಲ್ಲರೂ ಸಹಕಾರ ಮಾಡಬೇಕು. ಅಲ್ಲಿ ಯಶವಂತ ಇದ್ದಾನೆ, ಬೆಳಗಾವಿ ಮೂಲದ ಬಲಿಷ್ಠ ದಾಳಿಗಾರ ಯಶವಂತ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸಿನ್ನ ತಂಡದ ಮೇಲೆ ತನ್ನ ನಿಧಾನ ಪಾದ ಚಲನೆಯ ರೈಡ್ ಅನ್ನ ಪ್ರಾರಂಭಿಸಿದ್ದಾನೆ. ಈ ಕಡೆಗೆ ಬೋನಸ್ ಆನ್ ಇದೆ. 7 ಜನರ ಡಿಫೆನ್ಸ್. ಅಂಕದ ಹುಡುಕಾಟದಲ್ಲಿ ವಿಫಲ. ಯಾವುದೇ ಪ್ರಯತ್ನ ಇಲ್ಲದೆ ಮರಳಿ ವಾಪಸ್. ಆ ಕಡೆ ಬೋನಸ್ ಆಫ್ ಇದೆ. ಇಲ್ಲಿ ಥರ್ಡ್ ರೈಡ್ ಗೇಮ್ ಆಡ್ತಾ ಇದ್ದಾರೆ ಸಿನ್ನಲ್ ತಂಡದವರು. ಈಗ ದಾಳಿ ವಿಭಾಗದಲ್ಲಿ ಮತ್ತೆ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕರ್ನಾಟಕ ತಂಡದ ಅಪರದಬ್ಬೆ ರಾಮು. ಇಲ್ಲಿ ಅಮೋಘವಾದ ದಾಳಿ ಆಗ್ತಾ ಇದೆ. ಆ ನಮ್ಮ ರೆಫ್ರಿ ಅವರು ಕೌಂಟ್ ಮಾಡ್ತಾ ಇದ್ದಾರೆ 1 2 3 ಅಂತೇಳಿ. ಇಲ್ಲಿ ಒಂದು ಸೂಪರ್ ರೈಡ್ ಆಗತ್ತೆ, ಕಾದ್ರೋಣ. ಸೂಪರ್ ಡೂಪರ್ ರೈಡ್. 4 ಅಂಕದ ಭರ್ಜರಿ ಬೇಟೆ ಆಡ್ತಾ ಇದ್ದಾನೆ ರಾಮಕೃಷ್ಣ. ಇದರೊಂದಿಗೆ ಪಂದ್ಯ ಬಹುತೇಕ ಬೆಳಗಾವಿ ಜಿಲ್ಲಾ ತಂಡದ ತೆಕ್ಕೆಗೆ. 10-18 8 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಬೋನಸ್ ಪಾಯಿಂಟ್ ಸಿಗ್ತಾ ಇದೆ ಈ ಕಡೆಗೆ. ಹನ್ನೊಂದು 19
ಇಲ್ಲಿ 2 ಅಂಕದ ಸಂಪಾದನೆ ಆಗ್ತಾ ಇದೆ. ಓಕೆ, ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮತ್ತೆ ದಾಳಿ ವಿಭಾಗದಲ್ಲಿ ರಾಮಕೃಷ್ಣ ಲೋಕಲ್ ಬಾಯ್, ಇಲ್ಲಿ ಡಬಲ್ ಬರ್ತಾ ಇದೆ. ಆದ್ರೆ ಸಪೋರ್ಟ್ ಚೆನ್ನಾಗಿ ಆಗಲಿಲ್ಲ, ರೀಚ್ ಒಳ್ಳೆ ಅದ್ಭುತವಾಗಿ ಆಯ್ತು. ಇದರೊಂದಿಗೆ 1 ಅಂಕದ ಸಂಪಾದನೆ ಆಗ್ತಾ ಇದೆ. 7 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ 13-20. ಯಾರ ಪರವಾಗಿ? ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ. ಈ ಕಡೆಗೆ ಸೂಪರ್ ಟ್ಯಾಕಲ್ ನಡೆದಿದೆ. ರೈಟ್ ವಿಭಾಗದಲ್ಲಿ ರಾಮಕೃಷ್ಣ ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ಯಶಸ್ಸಾಗಿದ್ದಾನೆ. ಕಾದು ನೋಡುವ ಕ್ಷಣಕ್ಕೆ ಈ ದಾಳಿಯಲ್ಲಿ ಏನಾಗತ್ತಾ ಅಂತ ಹೇಳಿ ಕೊನೆಯವರೆಗೂ. ಆತ್ಮೀಯ ಪ್ರೇಕ್ಷಕರೇ, ಈ ಒಂದು ಸಿನಿಮಾ ತಂಡದಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ ಎಲ್ಲರೂ ಕೂಡ ಒಂದೇ ಮನೆತನದ ಆಟಗಾರರು ಆಟವನ್ನು ಆಡ್ತಾ ಇದ್ದಾರೆ. ಒಂದ್ಸರಿ ಜೋರಾಗಿ ಕೈ ಕಟ್ಟಿಕೊಳ್ತಾ ಪ್ರೇಕ್ಷಕರೆಲ್ಲರೂ ಕೈ ಬಿಚ್ಚಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನ ಪ್ರೋತ್ಸಾಹಿಸಿ, ಅವರನ್ನ ಬೆಳೆಸಿ. ಒಂದೇ ಕುಟುಂಬದ 7 ಜನ ಆಟಗಾರರು, ದುರ್ಗಿ ಮನೆತನದ ಆಟಗಾರರು ಬಹಳ ಅದ್ಭುತವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಆತ್ಮೀಯರಿಗೆ ಲಾಸ್ಟ್ 5 ಮಿನಿಟ್ಸ್, ಕೊನೆಯ ನಿಮಿಷ, ರಿಮೈನಿಂಗ್ 5 ಮಿನಿಟ್ಸ್. Last and final call for Siddheshwar Siddhapur versus Academy Chinchli. ಈ ಕಡೆಗೆ ಸಪೋರ್ಟ್ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ರಾಮಕೃಷ್ಣ ಆ ಕಡೆಯಿಂದ ಈ ಕಡೆಗೆ ಎಡಬದಿಯಿಂದ ಬಲಬದಿಯಿಂದ ಎಡಬದಿಗೆ ಓಡಾಟ ಮಾಡ್ತಾ ಇದ್ದಾನೆ. ಅಕಾಡೆಮಿ ಚಿಂಚಲಿ ತಂದವರು ಬೇರೆ ಮೈದಾನದಲ್ಲಿ ಬರಬೇಕು. ಸಿದ್ದಾಪುರ ಸಿದ್ದಾಶ್ರೀ ಸಿದ್ದಾಪುರ್ ಮತ್ತು ಚಿಂಚಲಿ ಬರಪ್ಪ, ಎಲ್ಲಿ ಬರಬೇಕು? ಈ ಕಡೆಗೆ ಸೂಪರ್ ಟ್ಯಾಕಲ್ ಆನ್, ಆ ಕಡೆಗೆ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಯಶ್ವಂತ. ಇಲ್ಲಿ ಏನಾದ್ರೂ ಮಿಸ್ಟೇಕ್ ಬಂದ್ರೆ ಅಲ್ಲಿ ಔಟ್ ಆಗಬೇಕಾಗತ್ತೆ. ಎಚ್ಚರಿಕೆ ಆಟವನ್ನು ಆಡಬೇಕಲ್ಲ ಡಿಫೆನ್ಸ್ ವಿಭಾಗ. ಇಲ್ಲಿ 1 ಅಂಕದ ಸಂಪಾದನೆ ಆಗ್ತಾ ಇದೆ. ಜೂಟ್ ಆಟ ಮಾಡುವ 1 ಅಂಕದ ಸಂಪಾದನೆ. ಲಾಸ್ಟ್ 4 ಮಿನಿಟ್, ಕೊನೆಯ 4 ನಿಮಿಷ, ರಿಮೈನಿಂಗ್ 4 ನಿಮಿಷ. ಬೋನಸ್ ಇಲ್ಲ, ಮತ್ತೆ ಅಲೌಟ್ ಆಗ್ತಾ ಇದೆ. ಇಲ್ಲಿ ಬಸವನ ದಾಳಿ. ಇಲ್ಲಿ ಬಿಗಿ ಆಡಳಿತ ಬರ್ತಾ ಇದೆ. ಸಂಘಟಿತ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದೆ ಬೆಳಗಾವಿ ಜಿಲ್ಲಾ ತಂಡ. ಲಾಸ್ಟ್ 3 ಮಿನಿಟ್, ಕೊನೆ 3 ನಿಮಿಷ. ಏನಾಯ್ತು? ಸುಧೀರ ಸ್ವಲ್ಪ ಹಿಂದೆ ಹೋಗಪ್ಪ. ಎಬ್ಸಿರ ಅಭಿಷೇಕ್
ಭೀಮಪ್ಪನ ನಾಯ್ಕೋಡಿ ಅವರು ಆತ್ಮೀಯರು, ಕಬಡ್ಡಿ ಆರಾಧಕರು, ಯುವಕರ ಪಾಲಿನ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗುವಂತ ಆತ್ಮೀಯರು ದಯಮಾಡಿ ಅಂಕಣದ ಒಳಭಾಗದಲ್ಲಿ ಆಗಮಿಸಬೇಕು. ಈರಪ್ಪನ ನಾಯ್ಕೋಡಿ ಅವರು, ಭೀಮಪ್ಪನ ನಾಯ್ಕೋಡಿ ಅವರು, ಅದೇ ರೀತಿಯಾಗಿ ಸಂಗಮೇಶನ್ನ ಯದ್ವಾಡಿ ಅವರು ಕೂಡ ಈ ಒಂದು ಪಂದ್ಯಾವಳಿಗಳಿಗೆ ಆಗಮಿಸ್ತಾ ಇದ್ದಾರೆ. ಆತ್ಮೀಯರನ್ನು ಈ ಮೂಲಕ ನಾವು ಸಾಗಿಸ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲಾ ಪದಾಧಿಕಾರಿಗಳು ಸಂಗಮೇಶನ್ ಅವರು ದಯಮಾಡಿ ವೇದಿಕೆ ಕಡೆಗೆ ಆಗಮಿಸಬೇಕು. ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿ ಅಂತ ಹೇಳಿದ್ರು. ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಸಂಗಮೇಶನ್ ಅವರು ಈ ಪಂದ್ಯಾವಳಿಗಳ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಆತ್ಮೀಯರಿಗೆ ಸ್ವಾಗತ, ಸುಸ್ವಾಗತ. ಸರ್, ಮ್ಯಾಚ್ ಇಸ್ ಓವರ್, ವಿನ್ ಬೈ ಬೆಳಗಾವಿ ಜಿಲ್ಲಾ. ಓಕೆ.